ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 16 ಎಕರೆ ಒಂದು ಸುಂದರವಾದಂಥ ಒಳ್ಳೆ ಪ್ರಕೃತಿ ಮಧ್ಯೆ ಬ್ಯೂಟಿಫುಲ್ ಆಗಿರೋ ವ್ಯೂ ಇರೋಂಥ ಜಾಗ ನೋಡೋಕೆ ಹೋಗ್ತಿದ್ದೀವಿ. ಸಖತ್ತಾಗಿರೋ ಜಾಗ. ನೀವೆಲ್ಲರೂ ಕೇಳಿರ್ತೀರ ಗವಿಬೆಟ್ಟ ಅಂತ. ಸೊ ಗವಿಬೆಟ್ಟದ ಪಕ್ಕದಲ್ಲೇ ಬರುವಂಥ ಜಾಗ ಇದು. ನೋಡಿ ಈ ಥರ 1.4 ಕಿಲೋಮೀಟರ್ ಈ ಥರ ಮಣ್ಣಿನ ರಸ್ತೆಯಲ್ಲಿ ನಾವು ಪ್ರಾಪರ್ಟಿಗೆ ಹೋಗಬೇಕಾಗತ್ತೆ. ಆದಷ್ಟು ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲ ಥರ ಗಾಡಿಗಳು ಹೋಗುತ್ತೆ. ಬಟ್ ಮಳೆಗಾಲದಲ್ಲಿ 4x4 ಉತ್ತಮ. ಇವಾಗ 1.4 ಕಿಲೋಮೀಟರ್ ನಾವೇನು ರಸ್ತೆ ನೋಡ್ತಿದ್ದೀವಿ, ಇದನ್ನು ಟಾರ್ ರಸ್ತೆ ಅಥವಾ ಸಿಮೆಂಟ್ ರಸ್ತೆ ಮಾಡಿದ್ರೆ ಈ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಕಟ್ಟೋಕ್ಕೆ ಸಾಧ್ಯವಿಲ್ಲ. ಅಷ್ಟು ಸುಂದರವಾದಂಥ ಪ್ರಾಪರ್ಟಿ, ಅಷ್ಟು ವ್ಯಾಲ್ಯೂ ಬರುತ್ತೆ ಈ ಪ್ರಾಪರ್ಟಿಗೆ. ಸುಂದರವಾದ ಜಗತ್ತನ್ನೇ ನಾವು ಸೃಷ್ಟಿ ಮಾಡ್ದಂಗೆ ಇರುತ್ತೆ. ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂದರೆ, ನಿಮಗೆ 4 RTC ಬರುತ್ತೆ, 16 ಎಕರೆ ಬೌಂಡ್ರಿ ಬರುತ್ತೆ, ಜೀನಿಯನ್ ರೆಕಾರ್ಡ್ಸ್ ಇದೆ ಮತ್ತು ಬ್ಯೂಟಿಫುಲ್ ವ್ಯೂ ಪಾಯಿಂಟ್. 4150 ಅಡಿ ನಾವು ಎತ್ತರದಲ್ಲಿರ್ತೀವಿ ಸಮುದ್ರ ಮಟ್ಟಕ್ಕಿಂತ. ಹಾಗೆ ನೋಡಿ ಕಾಫಿ ಪ್ಲಾಂಟೇಶನ್ ನೋಡ್ತಿದ್ದೀರಾ. ಮತ್ತು ಈ ಜಾಗದಲ್ಲಿ ಒಂದು 4ರಿಂದ 6 ಎಕರೆ ಕಾಫಿ ಪ್ಲಾಂಟೇಶನ್ ಇದೆ. ಇನ್ನು ಉಳಿದಿರೋದೆಲ್ಲ ಪ್ಲೈನ್ ಲ್ಯಾಂಡ್ ಇದೆ. ಪೂರ್ತಿ ಗಿಡ ಮರಗಳಿಂದ ಕೂಡಿದೆ. ನೀವು ಅಷ್ಟು ಹೈಟ್ ಬೆಟ್ಟದ ಮೇಲೆ ಹೋದರೂ ಕೂಡ ನಿಮಗೆ ಅಲ್ಲಿ ಲೆವೆಲ್ ಸಿಗುತ್ತೆ ಜಾಗ. 75% ಅಷ್ಟು ಲೆವೆಲ್ ಸಿಗುತ್ತೆ ಜಾಗ. ಇನ್ನು 25% ಅಷ್ಟು ಟೇಪರ್ ಇದೆ. ಹಾಗೆ ನೋಡಿ ಇದೇ ರಸ್ತೆಯಲ್ಲಿ ನಾವು ಬಂದಿದ್ದು. ಪ್ರಾಪರ್ಟಿ ಎಂಟ್ರಿನೂ ನಾವು ತೋರಿಸ್ತಿದ್ದೀವಿ ನಿಮ್ಗೆ. ಇವಾಗ ಗವಿ ಬೆಟ್ಟಕ್ಕೆ ಇದೇ ರಸ್ತೆಯಿಂದ ಹೋಗ್ತಾರೆ ಟೂರಿಸ್ಟ್ಗಳು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೋಡಿ ನಿಮಗೆ ಕಾಣ್ತಿದೆಯಲ್ವಾ, ಇದೇ ಗವಿ ಬೆಟ್ಟ. ಹಾಗೆ ಈ ಪ್ರಾಪರ್ಟಿ ಬರೋಕ್ಕೆ ಇನ್ನೂ 3 ಕಡೆಯಿಂದ ರಸ್ತೆ ಇದೆ. ಎಲ್ಲ ರಸ್ತೆನೂ ಕೂಡ ಮಣ್ಣಿನ ರಸ್ತೆನೇ ಆಗಿದೆ. ಆ 3 ರಸ್ತೆಯಲ್ಲಿ ನಾವು ಈಗ ಬಂದ್ವಲ್ಲ, ಅದೇ ಬೆಟರ್ ರಸ್ತೆ. ನೋಡಿ ವ್ಯೂ ಪಾಯಿಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಯಾವ ಕಡೆ ನೋಡಿದ್ರು 360 ಡಿಗ್ರಿ ವ್ಯೂ ಇದೆ. ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಇದರ ಪ್ರಕೃತಿ ವಿಸ್ಮಯನ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನಿಮಗೆ ಗೊತ್ತಿರೋಂಗೆ ಎಷ್ಟು ಒಳ್ಳೆ ವ್ಯೂ ಇರೋದ್ರಿಂದ ಒಂದು ಒಳ್ಳೆ ಫಾರ್ಮ್ ಹೌಸ್ ಕಾನ್ಸೆಪ್ಟ್ಗೂ ಇದಾಗುತ್ತೆ. ಇಲ್ಲ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡಲೇಬೇಕು ಈ ಜಾಗದಲ್ಲಿ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ, ಆ ಪ್ರಕೃತಿಯ ನೋಟ ತುಂಬ ಚೆನ್ನಾಗಿದೆ. ಸೊ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಮೈನ್ ಇರೋದೇನು ಗೊತ್ತಾ, ಮೈನಸ್ ಪಾಯಿಂಟು ಅಂದರೆ ಆ ರಸ್ತೆ ಮಾಡ್ಕೊತು ಅಂದರೆ ಸೂಪರಾಗಿದೆ. ಮತ್ತು ಅದು ಎಲ್ಲರೂ ತೋಟಕ್ಕೆ ಓಡಾಡುವಂಥ ರಸ್ತೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಅಗಲ ಮಾಡ್ಕೋಬೋದು. ಹಾಗೆ ನಿಮಗೆ ಒಂದು ಅರ್ಧದಿಂದ 1 ಎಕರೆ ಕರಬ್ ಕೂಡ ಬರುತ್ತೆ. ನೋಡಿ ಯಾವ ಕಡೆ ನೋಡಿದ್ರೂ ನಿಮಗೆ ಬೆಟ್ಟ ಗುಡ್ಡ ಪರ್ವತ ಶ್ರೇಣಿಗಳೇ ಕಾಣುತ್ತೆ, ಪೂರ್ತಿ ಗ್ರೀನರಿ. ಈ ವರ್ಷ ನಮ್ಮ ಮಲೆನಾಡುಗಳಲ್ಲಿ ಅಂತ ಅಲ್ಲ, ಯಾವ ಏರಿಯಾದಲ್ಲೂ ಮಳೆ ಆಗಿಲ್ಲ. 100 ಇಂಚು 250 ಇಂಚು ಮಳೆ ಬೀಳೋ ಜಾಗದಲ್ಲೆಲ್ಲ ತುಂಬ ಕಮ್ಮಿ ಮಳೆ ಆಗಿದೆ. ಅಷ್ಟು ಮಳೆ ಇದ್ದರೂ ಕೂಡ ನಿಮಗೆ ಇಷ್ಟು ಗ್ರೀನರಿ ಇದೆ. ಇದು ಮಳೆಗಾಲದಲ್ಲಿ ಅದ್ಭುತವಾಗಿರುತ್ತೆ. ನೀವು ಗೂಗಲ್ಗೆ ಹೋಗಿ ಗವಿ ಬೆಟ್ಟ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಅಕ್ಕಪಕ್ಕದ ಫೋಟೋಸ್ಗಳು, ವೀಡಿಯೋಸ್ಗಳು ಮತ್ತು ಮಳೆಗಾಲದಲ್ಲಿ ಹೇಗಿರುತ್ತೆ ಅನ್ನೋದು ನಿಮಗೆ ನೀವು ನೋಡ್ಬೋದು. ಚಂಗಡಹಳ್ಳಿ ಗವಿ ಬೆಟ್ಟ ಅಂತ ನೀವು ಹೊಡೆದ್ರೆ ಗೊತ್ತಾಗುತ್ತೆ. ಸೊ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಕಟ್ ಆಗಿದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ. ಮೊದಲೇ ಹೇಳ್ದಂಗೆ 4 RTC ಬರುತ್ತೆ. 4 ಎಕರೆ ಮತ್ತು 4 ಎಕರೆ ಬರುತ್ತೆ 4 RTCಯಿಂದ. ಹಾಗೆ ಓನರ್ ಕೂಡ ಅಷ್ಟೇ, ತುಂಬ ಒಳ್ಳೆಯವರು. ಮತ್ತು ನೋಡಿ ನೀವು ನೋಡ್ತಿದ್ದೀರಾ, ಯಾವುದೇ ರೀತಿ ನೀರನ್ನ ಸ್ಪ್ರೇ ಮಾಡಿಲ್ಲ ಈ ಕಾಫಿ ಎಸ್ಟೇಟ್ಗೆ. ಎಲ್ಲ ಗ್ರಾವಿಟಿಲೇ ಬಂದಿರೋವಂಥದ್ದು. ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಒಂದು ಬೋರ್ವೆಲ್ ಕೂಡ ಇದೆ. ನಿಮಗೆ ಬೆಟ್ಟದ ಮೇಲ್ಗಡೆ ಕೂಡ ಒಂದು ಬೋರ್ನ ಹೊಡೆಸಿದ್ದಾರೆ. ಬೋರ್ ಲಾರಿ ಎಲ್ಲ ಬಂದಿದೆ. ಸೊ ಒಳ್ಳೆ ನೀರು ಕೂಡ ಇದೆ. ನಿಮಗೆ ಎಲೆಕ್ಟ್ರಿಸಿಟಿ ಒಂದು 10ರಿಂದ 15 ಕಂಬ ಎಲೆಕ್ಟ್ರಿಸಿಟಿ ಕಂಬನ ಹಾಕ್ಸ್ಕೋಬೇಕಾಗುತ್ತೆ. ಈ ಪ್ರಾಪರ್ಟಿ ಕೆಳಗಡೆ ಕೋಲ್ಕತ್ತಾದಿಂದ ಒಬ್ಬರು ಬಂದು 150 ಎಕರೆ ತೊಗೊಂಡಿದ್ದಾರೆ. ಸೊ ಅಲ್ಲಿ ತನಕ ನಿಮಗೆ ಎಲೆಕ್ಟ್ರಿಸಿಟಿ ಬಂದಿದೆ. ಎಲೆಕ್ಟ್ರಿಸಿಟಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇದು ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿ. ಈ ಏರಿಯಾದಲ್ಲಿ ನಿಮಗೆ ಮಳೆ 100ರಿಂದ 150, 160 ಇಂಚು ಮಳೆ ಬೀಳುತ್ತೆ. ಹಾಗೆ ಪೂರ್ತಿ ಕಾಡು ಮರಗಳಿಂದ ತುಂಬಿದೆ ಮತ್ತು ತುಂಬ ಕಿತ್ತಳೆ ಮರಗಳಿದೆ. ಎಲ್ಲ ನ್ಯಾಚುರಲ್ ಆಗಿ ಇವ್ರು ಹಾಕಿದ್ದಾರೆ. ಮೀಡಿಯಂ ಮೇಂಟೈನ್ ಇದ್ದರೂ ಕೂಡ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅರೇಬಿಕಾ ಪ್ಲಾಂಟೇಶನ್ ಇದಾಗಿದೆ. ಹಾಗೆ ಒಂದು ಪ್ರೆಸೆಂಟ್ ಇವಾಗ 15ರಿಂದ 16 ಲಕ್ಷ ಇನ್ಕಮ್ ಬರ್ತಿದೆ.
ನೋಡಿ ಪೂರ್ತಿ ಮರಗಳಿಂದ ಕವರ್ ಆಗಿದೆ. ಸೊ ಹಾಗಾಗಿ ಯಾವ ಕಡೆಯಿಂದ ನೋಡಿದ್ರೂ ನಿಮಗೆ ನೋಡಿ ಈ ಥರ ವ್ಯೂ ಪಾಯಿಂಟ್ ಕಾಣುತ್ತೆ. ನಾವು ಒಂದು ಬೆಟ್ಟದ ಮೇಲಿದ್ದೀವಿ ಇವಾಗ ಪ್ರೆಸೆಂಟಾಗಿ. ಒಂದು ಕಮರ್ಷಿಯಲ್ ಮಾಡೋರಿಗೆ ಅಥವಾ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಂದು ಒಳ್ಳೆ ತೋಟ ಮಾಡ್ತೀನಿ, ಹಣ್ಣಿನ ತೋಟ ಮಾಡ್ತೀವಿ ಅನ್ನೋರಿಗೆ ತುಂಬ ಚೆನ್ನಾಗಿದೆ. ಕಾಫಿ ಮತ್ತು ಏಲಕ್ಕಿ, ಪೆಪ್ಪರ್ ಇದಕ್ಕೆಲ್ಲ ತುಂಬ ಸೂಕ್ತವಾದಂಥ ಜಾಗ ಇದು. ಜಾಗ ನಮ್ಗೆ ಈ ಥರ ಜಾಗ ಸಿಕ್ಕಿಲ್ಲ, ತುಂಬ ದಿನಗಳ ನಂತರ ಈ ಥರ ನಮಗೆ ಜಾಗ ಸಿಕ್ಕಿದೆ. ಹಾಗೆ ನಿಮಗೆ ಈ ಪ್ರಾಪರ್ಟಿ ರೇಟ್ ಬಗ್ಗೆ ಕೂಡ ಹೇಳ್ಬಿಡ್ತೀನಿ ನಿಮಗೆ. ಇದು ಸೆಲ್ಲರ್ 1 ಎಕರೆಗೆ 18 ಲಕ್ಷ ಹೇಳ್ತಾರೆ. ಒಂದು ಚಿಕ್ಕ ನೆಗೋಷಿಯಬಲ್ ಇದೆ. ವರ್ತ್ ಪ್ರಾಪರ್ಟಿ, ಈ ಥರದ ಪ್ರಾಪರ್ಟಿ ಎಲ್ಲ ಸಿಗೋದಿಲ್ಲ, ರೇಟ್ ಎಲ್ಲ ಮ್ಯಾಟ್ರೇ ಆಗೋದಿಲ್ಲ ಈ ಪ್ರಾಪರ್ಟಿಗೆ. ಹಾಗೆ ಸ್ವಲ್ಪ JCP ವರ್ಕ್ ಇದೆ. ಸಿಂಪಲ್ಲಾಗಿ ಒಂದು 2 ಡೇಸ್ 3 ಡೇಸ್ ನೀವು JCPಲಿ ವರ್ಕ್ ಮಾಡಿದ್ರೆ ಫುಲ್ ಜಾಗನೇ ನಿಮಗೆ ಬೌಂಡ್ರಿನೇ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಕಾಟೇಜ್ಗಳನ್ನ ಮಾಡಿದ್ರೆ ಗವಿ ಬೆಟ್ಟಕ್ಕೆ ಬರೋ ಟೂರಿಸ್ಟ್ಗಳನ್ನ ನೀವು ಇಲ್ಲಿ ಸ್ಟೇ ಮಾಡಿಸ್ಬೋದು. ತುಂಬ ವರ್ತ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನಿಮಗೆ ತೋಟದಲ್ಲೂ ಕೂಡ ಒಳ್ಳೆ ಇನ್ಕಮ್ ಬರುತ್ತೆ. ಮತ್ತು ಈ ಥರ ಕಮರ್ಷಿಯಲ್ ಹೋಮ್ಸ್ಟೇ ಮತ್ತು ರೆಸಾರ್ಟ್ ಮಾಡೋದ್ರಿಂದ, ಕಾಟೇಜಸ್ ಮಾಡೋದ್ರಿಂದ ಕೂಡ ನಿಮಗೆ ಇನ್ಕಮ್ ಬರುತ್ತೆ. ಮತ್ತು ಇಂಥ ಜಾಗದಲ್ಲಿ ನಾವು ಒಂದು ಮನೆ ಕಟ್ಕೊಂಡು ವಾಸ ಮಾಡ್ತೀವಿ ಅಂದರೆ ಇದಕ್ಕಿಂತ ದೊಡ್ಡ ಪುಣ್ಯ ಕೆಲಸ ಇನ್ನೇನಿಲ್ಲ. ಸೂಪರಾಗಿರುತ್ತೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಸಮ್ಮರಲ್ಲಿ ಕೂಡ ನೀವು ಬಂದರೆ ಅಷ್ಟೊಂದು ಹೀಟ್ ಇರೋದಿಲ್ಲ. ಸೊ ಪೂರ್ತಿ ಗ್ರೀನರಿ ಇರೋದ್ರಿಂದ ತಂಪಾಗಿರುತ್ತೆ ಜಾಗ. ಸೊ ತುಂಬ ಜನ ಈ ಥರ ಪ್ರಾಪರ್ಟಿಗಳನ್ನ ಹುಡುಕ್ತಿರ್ತೀರ. ಸ್ವಲ್ಪ ನಮಗೆ ಕಮ್ಮಿ ರೇಟಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇರೋ ಜಾಗ ಬೇಕು, ಪೂರ್ತಿ ಕಾಡು ಥರ ಇರಬೇಕು, ನಮಗೆ ಸಖತ್ತಾಗಿರ್ಬೇಕು ಅಂತ ಹೇಳ್ತೀರ. ಅಂಥವ್ರಿಗೆ ಇದು ಸೂಟಬಲ್ ಪ್ಲೇಸ್ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಈ ಥರ ಪ್ರಾಪರ್ಟಿಗಳನ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನಿಮಗೆ ಮೊದಲನೇದಾಗಿ ಒಳ್ಳೆ ನೇಚರ್ ಇರುವಂಥ ಪ್ರಾಪರ್ಟಿ ಮತ್ತು ಒಳ್ಳೆ ಪ್ರೈಸಿಗೆ ಸಿಗ್ತಿದೆ. ಮತ್ತು ದೊಡ್ಡ ಎಕ್ಸ್ಟೆಂಟ್ ಕೂಡ ದೊಡ್ಡದಾಗಿದೆ ಮತ್ತು ಡಾಕ್ಯುಮೆಂಟ್ಸ್ ಜೀನಿಯನ್ ಆಗಿದೆ. ಈ ಥರ ಪ್ರಾಪರ್ಟಿಗಳು ಇನ್ನು ಮುಂದೆ ಕೆಲವು ಬರೋ ವರ್ಷಗಳಲ್ಲಿ ಖಂಡಿತವಾಗ್ಲೂ ಸಿಗೋದಿಲ್ಲ. ಇವಾಗಲೂ ಸಿಗ್ತಿಲ್ಲ, ಇನ್ನು ಮುಂದಕ್ಕೂ ಸಿಗೋದಿಲ್ಲ. ಸೊ ಹಾಗಾಗಿ ಇದು ಬೆಟರ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ಕಡೆಯಿಂದ ಬರೋದಾರೆ ನೀವು ಆ ಕಡೆಯಿಂದ ಬರೋದಾರೆ ಎಲ್ಲ ಎಂಟ್ರಿ ಆಗ್ತೀರಾ, ಅಲ್ಲಿ ಎಂಟ್ರಿ ಆಗ್ತೀರಾ, ಅಲ್ಲಿ ಎಂಟ್ರಿ ಆಯ್ತು ಅಲ್ಲ, ಅಲ್ಲಿ ಆ ರೋಡು ಅಲ್ಲಿ ಆ ರೇಟ್ ಏನಾಯ್ತು ಬೋರ್ಡ್ ರೇಟೇ ಬೋರ್ಡಾ ಅಲ್ಲ ರೆಡ್ ಅದು ಅಲ್ಲೊಂದು